ಅಲ್ಲ ನೀವು ಅವ್ರಿಗೆ ಪ್ರಾಬ್ಲಮ್ ಏನ್ ಗೊತ್ತಾ, ಇವ್ರುಗಳಿಗೆ ಮ್ಯಾಥಮೆಟಿಕ್ಸ್ಗೂ ಕೆಮಿಸ್ಟ್ರಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಸುಮ್ನೆ ಹೇಳ್ಬೇಕು ಹೇಳೋದು ಅಷ್ಟೇ, ಹೇಳ್ಬೇಕು ಹೇಳೋದು. ಒಂದು ಲೋಕಸಭಾ ಚುನಾವಣೆ ಹೆಂಗ್ ನಡೆಯುತ್ತೆ, ಚುನಾವಣೆ ತಿರ್ಗಾ ಮೇಲೆ ರಾಜ್ಯ ಚುನಾವಣೆ ಹೆಂಗ್ ನಡೆಯುತ್ತೆ, ಆಂಟಿ ಇನ್ಕಂಬನ್ಸಿ ಅಂದ್ರೆ ಏನು, ಡೆವಲಪ್ಮೆಂಟ್ ಅಂದ್ರೆ ಏನು, ಲಾ ಅಂಡ್ ಆರ್ಡರ್ ಅಂದ್ರೆ ಏನು, ಸ್ಕ್ಯಾಮ್ಗಳು ಅಂದ್ರೆ ಏನು ಗೊತ್ತಾಯ್ತಲ್ಲ. ಇದನ್ನೆಲ್ಲ ನೋಡ್ಕೊಂಡೇನೆ ಚುನಾವಣೆ ನಡೆಯೋದು. ನಾವು ಮಾಡೋದು ಎಸ್ಪೆಷಲ್ ಆಯ್ತಾ, ಕಾಂಗ್ರೆಸ್ ಅವ್ರು ಸುಮ್ಮನೆ ಗಾಳಿಲ್ ಗುಂಡು ನೋಡಿದಾಗ ಹೇಳ್ಕೊಂಡು ಕೂತ್ಕೋಬೋದಷ್ಟೇ. ಬರೀ ಹಿಂದೂ ಮುಸ್ಲಿಂ ಬರೀ ಹಿಂದೂ ಮುಸ್ಲಿಂ ಅಂತ ಬಾಯ್ ಬಿಟ್ಟವ್ರ ಬಾಯಿ ಇನ್ನೇನ್ ಬರೋದೇ ಇಲ್ಲ. ಮಜಾ ಕೇಳಿ, ಇದೇ ಕಾಂಗ್ರೆಸ್ನವರು ನರೇಂದ್ರ ಮೋದಿ ಅವರು 2023ಕ್ಕೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆಯೋ ಟೈಮ್ ನಲ್ಲಿ ಪ್ರಚಾರಕ್ಕೆ ಅಂತ ಬರ್ತಿದ್ದಾಗ ಇದೇ ಕಾಂಗ್ರೆಸ್ನವ್ರು ಏನ್ ಹೇಳ್ಕೊಂಡು ತಿರ್ಗೋರು, ಮೋದಿ ಅವ್ರು ನೋಡಿ ಅಲ್ಲಿ ಯಾವ್ದು ಹೆಲಿಕಾಪ್ಟರ್ ಫ್ಯಾಕ್ಟರಿಗೂ ಅವರೇ ಬರ್ತಾರಂತೆ, ತಿರ್ಗಾ ಆಮೇಲೆ ಎಕ್ಸ್ಪ್ರೆಸ್ ವೇ ಇನಾಗ್ರೇಷನ್ಗೂ ಅವರೇ ಬರ್ತಾರಂತೆ, ಜಲ್ ಜೀವನ್ ಮಿಷನ್ ಇನಾಗ್ರೇಷನ್ಗೂ ಅವರೇ ಬರ್ತಾರಂತೆ. ಅದೆಲ್ಲ ಅಭಿವೃದ್ಧಿ ಅಲ್ವಾ? ಸ್ಕ್ಯಾಮ್ ಅಂತ ತೆಗೆದಿದ್ದೆ ನೀವು, ಅದಕ್ಕೆ ಕೌಂಟರ್ ಮಾಡಿದ್ರು ಸುನಿಲ್ ಸರ್. ಸ್ಕ್ಯಾಮ್ ಮಾಡಿದವ್ರನ್ನೆಲ್ಲ ಪಕ್ಷಕ್ಕೆ ಕರ್ಕೊಂಡಿದ್ದೀರಿ, ನಿಮ್ಮ ಸಿಎಂ ಫೇಸ್ ಯಾರು, ಅವ್ರ ಮೇಲೆ ಇದ್ದಿದ್ದ ಸ್ಕ್ಯಾಮ್ಗಳು, ಇದ್ರ ಬಗ್ಗೆ ನೀವು ಉತ್ತರನೇ ಕೊಡೋದಿಲ್ಲ. ಫಸ್ಟ್ ಪಾಯಿಂಟ್ ನಿಮ್ಗೆ ಆಸ್ ಆಫ್ ನೌ ಹಿಮಂತ್ ಬಿಸ್ವಾ ಶರ್ಮಾ ಅವ್ರ ಮೇಲೆ ಇರುವಂತ ಕೇಸ್ಗಳಿಂದ ಚಾಲ್ತಿಯಲ್ಲೇ ಇದಾವೆ, ಕೋರ್ಟ್ ನಲ್ಲೇ ಇದೆ. ಅವ್ರಿಗೇನ್ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಕೋರ್ಟ್. ಕೇಳಿಸ್ಕೊಳ್ರಿ, ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಅಷ್ಟೇ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಇವ್ರು ಏನ್ ಗೊತ್ತಾ, ಇವರು ಸುಮ್ನೆ ಜನಕ್ಕನ್ನು ಗುಮ್ಮ ಕೊಡಿಸ್ಬೇಕೇನು ಹೇಳ್ಬಿಟ್ಟು ಅವಾಗಿಂದ ನೋಡ್ತಾ ಇದೀನಿ. ಒಂದು ಫ್ಯಾಕ್ಟರ್ ಸರಿ ಇಲ್ಲ, ಒಂದ್ ನಂಬರ್ ಸರಿ ಇಲ್ಲ, ಒಂದ್ ಪರ್ಸೆಂಟೇಜ್ ಸರಿ ಇಲ್ಲ, ಒಂದು ಅಭಿವೃದ್ಧಿ ವಿಚಾರ ಚರ್ಚೆ ಇಲ್ಲ. ನಾನು ಅವಾಗಿಂದ ಅನ್ಬಯಾಸ್ದು ಅನ್ಕೊಂಡು ಬಿಜೆಪಿ ವಿರುದ್ಧನೇ ಮಾತಾಡ್ತೀನಿ. ಪತ್ರಕರ್ತ ನಾನು ಅನ್ಬಯಾಸ್ದು, ಪತ್ರಕರ್ತ ನಾನು ಅನ್ಬಯಾಸ್ದು ಮಾತಾಡ್ತಾ ಇಲ್ಲ. ಅವಾಗಿಂದ ಜಯಲಲಿತಾ ಅವ್ರ ಮೇಲೆ ರೈಡ್ ಆಗಿದ್ದು 95 ಅಲ್ಲಿ, ಕನ್ವಿಕ್ಷನ್ ಆಗಿ 2015 ಅಲ್ಲಿ. 20 ವರ್ಷ ಬೇಕಾ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ? ಏನ್ ಮಾತಾಡ್ತಾರೆ ಇವಾಗ? ಹಲೋ, ಅವ್ರ ಮೇಲೆ ಆರೋಪಗಳಿದೆ, ಅವ್ರ ಮೇಲೆ ಕೇಸು ಕೋರ್ಟ್ ಅಲ್ಲಿ ಇದೆ ಅಂತ ಒಪ್ಕೊಳ್ಳೋಣ ನಾವು. ನೀವ್ ಹೇಳಿದ್ದೆ ಸರಿ, ಯಾಕೆ ಅವ್ರ ಪಾರ್ಟಿಗೆ ಸೇರ್ಸ್ಕೊಂಡ್ರಿ? ಸಿಂಪಲ್ ಪ್ರಶ್ನೆ. ಆ ಪಕ್ಷದಲ್ಲಿ ಅಷ್ಟು ಆರೋಪ ಮಾಡಿದ ವ್ಯಕ್ತಿಯನ್ನು ನೀವು ಯಾಕೆ ಪಾರ್ಟಿಗೆ ಸೇರಿಸ್ಕೊಂಡ್ರಿ? ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಯಾರೇ ಬಂದ್ರು ಆರೋಪ ವಿಜಯ್ ಕುಲಕರ್ಣಿ ಬಗ್ಗೆ ಮಾತಾಡಿ. ಜಯಚಂದ್ರ ತುಮಕೂರಿನಿಂದ ಜಯಚಂದ್ರ ಅಂತ ಹೇಳಿ ಕರೆ ಮಾಡಿದ್ದಾರೆ. ಸರ್ ಒಂದ್ ನಿಮಿಷ ಅವರೇ. ನಮಸ್ಕಾರ ಜಯಚಂದ್ರ ಅವರೇ, ನಮಸ್ಕಾರ. ಹೇಳಿ ಸರ್, ಹೇಳಿ ಸರ್. ಸರ್ ಒಂದ್ ನಿಮಿಷ, ಕಾಲರ್ ಇದ್ದಾರೆ. ಒಂದ್ ನಿಮಿಷ ಜಯಚಂದ್ರ ಸರ್, ನಮಸ್ಕಾರ. ನಮಸ್ತೆ. ಗೌಡ್ರನ್ನ ಸ್ವಲ್ಪ ಕೇಳಿಸ್ಕೊಳ್ಳಕ್ ಹೇಳಿ. ಅವ್ರು ಕೇಳಿಸ್ಕೊಳ್ತಾನೆ ಇದಾರೆ ಸರ್. ಇವತ್ತು ಅವರೇ ಕಮ್ಮಿ ಮಾತಾಡಿರೋದು. ಪ್ರಶ್ನೆ ಕೇಳಿ ನೀವು. ಒಂದು ನೋಡಿ ಮೇಡಮ್, ಪರಿಷ್ಕರಣೆ ಚುನಾವಣಾ ಆಯೋಗ ಮಾಡೋದು ಬಿಜೆಪಿ ಅಲ್ಲ, ಮತ್ತೊಬ್ರಲ್ಲ. ಇವರು ಎಲ್ಲೇ ಆಗ್ಲಿ ಆಕಸ್ಮಿಕವಾಗಿ ಅವ್ರದ್ದು ಮೆಜಾರಿಟಿ ಬಂದಾಗ ಚುನಾವಣಾ ಆಯೋಗ ಸರಿಯಾಗಿದೆ ಅಂತ ಹೇಳ್ತಾರೆ. ಹಾಗೇನೆ ಈಗ ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಮಮತಾ ದೀದಿ ಅವರು ಒಂದು ಭಾಷಣ ಮಾಡಿದ್ರು ಗೊತ್ತಾ? आप बीजेपी को वोट दिएगा, वो मोदी को दिएगा, आपको हम बाद में हम देखेंगे, हम तुमको नहीं छोड़ेंगे ಅಂತ ಮತದಾರರಿಗೆ ಎದುರಿಸ್ತಾರೆ. ಮತ್ತೆ ಜೈ ಶ್ರೀರಾಮ್ ಅಂತ ಹೇಳಿದ್ದು ಒಂದೇ ತಾಯಿಗೆ ಒಬ್ಬ ಮಗ ಇರೋನ್ನ ಕೊಂದಾಕ್ತಾರೆ. ಮತ್ತೆ ಇದು ಬಾಂಗ್ಲಾದೇಶದಿಂದ ಸುಕೋರ್ನ ತಗೊಂಬಂದು ಇವರು ಓಟು ಮುಸ್ಲಿಂ ಮತದಾರರಿಗೆ ಮೋದಿ ಅವ್ರು ಏನ್ ಕೊಟ್ಟಿಲ್ಲ ಮೇಡಮ್. ಈಗ ರೈತರ ಖಾತೆ. ನಿಮ್ ಪ್ರಶ್ನೆಯ ಮೊದಲ ಭಾಗವನ್ನು ನಟರಾಜ್ ಗೌಡ್ರು ಕೇಳ್ತೀನಿ. ನಿಮಗೆ ಗೆಲುವಾದ್ರೆ ಎಲ್ಲವೂ ಸರಿ ಇದೆ, ನಿಮಗೆ ಗೆಲುವು ಆಗದೆ ಇದ್ರೆ ಎಲ್ಲವೂ ಸರಿ ಇಲ್ಲ ಅನ್ನೋ ತರದಲ್ಲಿ ಅವ್ರ ಅಭಿಪ್ರಾಯ. ಕರ್ನಾಟಕದಲ್ಲಿ ನಮ್ಗೆ ಗೆಲುವಾಯ್ತು, ಆದ್ರೂ ಚುನಾವಣಾ ಆಯೋಗ ಸರಿ ಇಲ್ಲ. ಕರ್ನಾಟಕದಲ್ಲಿ ನಮ್ಗೆ ಗೆಲುವಾಯ್ತು. ನಾನು ನಿಮ್ಗೆ ಹೇಳ್ತೀನಿ, ಈಗಲೂ ಸ್ಪಷ್ಟವಾಗಿ ಹೇಳ್ತೀನಿ. ಆಳಂದದ ವಿಷಯ ತೆಗೆದುಕೊಂಡು ನಾವು ಹೇಳ್ತೀವಲ್ಲ, ಮಹದೇವಪುರದ ವಿಷಯ ತಗೊಂಡು ನಾವು ಹೇಳ್ತೀವಲ್ಲ, ಚುನಾವಣಾ ಆಯೋಗ ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಿಲ್ಲ. ಇದು ಇಲ್ಲೇ ಅಲ್ಲ, ಕಳೆದ 10 ವರ್ಷಗಳಿಂದ ಇಡೀ ದೇಶದಲ್ಲಿ ಚುನಾವಣಾ ಆಯೋಗ ಬಿಜೆಪಿಯ ಮೋರ್ಚಾ ರೀತಿ ಕೆಲಸ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಬಿಜೆಪಿ ಗೊತ್ತಾ? ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನ ಹೊರಗಿಟ್ಬಿಡ್ತು ಆಯ್ಕೆ ಸಮಿತಿಯಿಂದ. ನಿಮ್ಗೆ ಗೊತ್ತಿಲ್ಲ?
ಹಂಗಾರೆ ನಮ್ಮ ಕಡೆ ಒಂದು ನಿಮಿಷ ಸಮಯ ಇದೆ, ಸುನಿಲ್ ಸರ್. ಪಾರದರ್ಶಕತೆ ಬೇಕು, ಆಯ್ತು, ನ್ಯಾಯ ಒಂದು ಸಮತೆ ನಿಮಿಷ ಬೇಕು. ಸಮಯ ಇದೆ, ಅದು ಸುನಿಲ್ ಗೆದ್ರೆ ಸರ್. ಪಾರದರ್ಶಕತೆ. ಮೋದಿ ಇರ್ತಾರೆ, ನಾಳೆ ಹೋಗಿ ಕೆಲವೊಂದಷ್ಟು ಇರ್ತಾರೆ. ವಿಚಾರಗಳು, ಪಾರದರ್ಶಕತೆ. ನಿಮ್ಮಿಬ್ಬರಿಗೂ ಮೊಹಮ್ಮದ್ 30 ಸೆಕೆಂಡ್ ಸಮಯ ಕೊಡಬೇಕು. ಇನ್ನೊಬ್ರು ಬರ್ತಾರೆ. ಸುನಿಲ್ ಸರ್ ವಾಯ್ಸ್ ಬರೀ ಮಾತ್ರ ಸುನಿಲ್ ಸರ್ ವಾಯ್ಸ್ ಮಾತ್ರ ಥ್ಯಾಂಕ್ ಯು ಮೋಹನ್ ಸರ್, ಥ್ಯಾಂಕ್ ಯು ಮೋಹನ್ ಸರ್, ನಟರಾಜ್ ಗೌಡ್ರು. ಸುನಿಲ್ ಸರ್, ಕೆಲವೊಂದಷ್ಟು ವಿಚಾರಗಳು, ಘೋಷಣೆಗಳು, ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಬಂದ ಭಾಷಣಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಯ್ತು. ಫಾರ್ ಎಕ್ಸಾಂಪಲ್, ಮೀನ್ ತಿನ್ನೋ ವಿಚಾರ, ಚುರುಮುರಿ ತಿನ್ನೋ ಕೌಂಟರ್. ನಾವು SIR ಅವಕಾಶನೇ ಕೊಡೋಲ್ಲ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಹೇಳಿದ್ರು. ಫಸ್ಟ್ ಹೋಗಿದ್ದೆ ಚುನಾವಣಾ ಅಧಿಕಾರಿಗಳು ಮಮತಾ ಬ್ಯಾನರ್ಜಿ ಅವ್ರ ಮನೆಗೆ ಸೈನ್ ಹಾಕ್ಸ್ಕೊಡ್ಲಿಕ್ಕೆ. ಸೊ ಈ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಕ್ಷನ್ ಪಡೆದಂತಹ ವಿಚಾರಗಳು ನಿಜವಾಗ್ಲೂ ಆನ್ ಗ್ರೌಂಡ್ ಪರಿಣಾಮ ಬೀರಿರುತ್ತೆ. ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಿರುತ್ತೆ, ಸಂಪೂರ್ಣವಾಗಿ ಪರಿಣಾಮ ಬೀರಿರುವುದಿಲ್ಲ. ಬಟ್ ಇಡೀ ಚುನಾವಣಾ ನಾವು ನೋಡ್ತಾ ಇದ್ರೆ, ಚುನಾವಣಾ ಯಾವ ಸಬ್ಜೆಕ್ಟ್ಗಳ ಮೇಲೆ ಬೇಕಾಗಿತ್ತು, ಯಾವ ಇಶ್ಯೂಗಳ ಮೇಲೆ ಬೇಕಾಗಿತ್ತು, ಆ ಇಶ್ಯೂಗಳ ಮೇಲೆ ಅಂತೂ ಆಗ್ತಾ ಇಲ್ಲ ಚುನಾವಣಾ. ಆ ಇಶ್ಯೂಗಳನ್ನು ಯಾವ ಪಾರ್ಟಿಯ ಮುಖಂಡರುಗಳು ಮಾಡ್ತಾ ಇಲ್ಲ. ಅದನ್ನ ರಾಹುಲ್ ಗಾಂಧಿನೂ ಮಾತಾಡ್ತಾ ಇಲ್ಲ, ಮಮತಾನೂ ಮಾತಾಡ್ತಾ ಇಲ್ಲ, ಅಥವಾ ಪ್ರಧಾನಮಂತ್ರಿ ಮೋದಿ, ಅಮಿತ್ ಶಾ ಅವರು ಮಾತಾಡ್ತಾ ಇಲ್ಲ. ಇವ್ರು ಮಾತಾಡ್ತಾ ಇರೋದು ನುಸುಳುಕೋರರು ಮತ್ತು ಹಿಂದೂ ಮುಸ್ಲಿಂ ಅಂತ ಅದೇ ಸೇಮ್. ಅವ್ರು ಆ ಕಡೆ ಮಾತಾಡ್ತಾ ಇರೋದು ಇವ್ರು ನಮ್ಮ ಅಸ್ಮಿತೆಯನ್ನು ಅಳಿಸ್ತಾಕ ಹಾಕ್ತಾ ಇದ್ರೆ, ಬಂಗಾಲಿ ಅಸ್ಮಿತೆಯ ಮಾನುಷ್ ಅಂತ. ಇವರು ಬೇರೆ ಕಡೆ ಹೋದ್ರೆ ವೆಜ್ ತಿನ್ಬೇಕು, ಆ ಸಸ್ಯಾಹಾರ ತುಂಬಾ ಶ್ರೇಷ್ಠ ಅಂತ ಮಾತಾಡ್ತಾರೆ. ಅಲ್ಲಿ ವೋಟಿಂಗ್ ಇದ್ದಾಗ ಇಲ್ಲಿ ಬಂದಾಗ ನಾವು ಬೆಂಗಾಲಿಗಳು ನಾವು ಮೀನಾ ತಿನ್ಲಿಕ್ಕೆ, ಮಾಂಸ ತಿನ್ಲಿಕ್ಕೆ ಅವಶ್ಯಕತೆ ಇದೆ, ನಾವು ಎಷ್ಟಾದ್ರೂ ಮಾಂಸ ತಿಂತೇವೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಬಂದ್ರೆ ದನದ ಮಾಂಸ ತೊಂದರೆ ಆಗತ್ತೆ, ಅಸ್ಸಾಂ ಹೋದ್ರೆ ಅಥವಾ ಮಿಜೋರಾಂ ಹೋದ್ರೆ, ಈಗ ನಾ ಮಾತಾಡ್ತಾ ಇದ್ದೀನಿ ಅಲ್ಲಿ ಆಗತ್ತೆ. ಹೀಗಾಗಿ ಇದನ್ನ ಸರಿಯಾದ ರೀತಿಯಲ್ಲಿ ಜನಕ್ಕೆ ತಲುಪಿಸಬೇಕಾದ ಕೆಲಸವನ್ನು ವಿರೋಧ ಪಕ್ಷವಾದ ಮಮತಾ ಮತ್ತು ಕಾಂಗ್ರೆಸ್ ಮಾಡಬೇಕಾಯ್ತು. ಅದ್ರ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಎಲ್ಲ ಮಾಧ್ಯಮದ ಶಕ್ತಿ ಇತ್ತು, ತಮ್ದು ಏನ್ ಶಕ್ತಿ ಇತ್ತು ಅದನ್ನು ಬಳಸಿಕೊಂಡು ಬಿಜೆಪಿ ಈಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬಟ್ ಒಟ್ಟಾರೆ ನಾವು ಚುನಾವಣೆಯನ್ನು ಗಮನಿಸ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ದಲ್ಲಿ. ಏನ್ 2019ರಲ್ಲಿ ಬಿಜೆಪಿ ಪೀಕಿಗೆ ಹೋಗಿತ್ತು, 2021ರಲ್ಲಿ ಅದು ಇನ್ನೂ ಹೆಚ್ಚಿನ ಮಟ್ಟದ ಒಂದು ಟ್ರಾಕ್ಷನ್ ಪಡೆದಿತ್ತು. ಆ ಟ್ರಾಕ್ಷನ್ ಇವತ್ತಿಗೆ ಉಳಿದಿದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೆ ಲೋಕಲ್ ಲೀಡರ್ ಕಾರಣ ಅನ್ಸುತ್ತೆ. ರಿಸಲ್ಟ್ ಒಂದು ಸ್ಕ್ರೀನ್ ಮೇಲೆ ತಂದ್ಬಿಟ್ಟು ಕ್ವಿಕ್ 10 ಸೆಕೆಂಡ್ ರಿಯಾಕ್ಷನ್ ಬಿಜೆಪಿ ಹಾಗೆ ಕಾಂಗ್ರೆಸ್ ಕಡೆಯಿಂದ. ನಾವು ಪಶ್ಚಿಮ ಬಂಗಾಳದಲ್ಲಿ 93% ವೋಟ್ ಏನ್ ಫಸ್ಟ್ ಫೇಸ್ ಅಲ್ಲಿ ಆಗಿದೆ, ಯಾರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ವಿ. ಕಳೆದ 47 ನಿಮಿಷಗಳಲ್ಲಿ 11,000 ವೋಟ್ಗಳು ಇದಕ್ಕೆ ಚಲಾವಣೆ ಆಗಿರೋದು. ಆ ಪೈಕಿ ಬಿಜೆಪಿಗೆ 82% ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ, 16% TMCಗೆ ಅಂತ ಹೇಳಿ. ನಟರಾಜ್ ಗೌಡ್ರೆ ಕ್ವಿಕ್ ರಿಯಾಕ್ಷನ್, ಅದಾದ್ಮೇಲೆ ಮೋಹನ್ ವಿಶ್ವ. ಈಗ ಬಿಜೆಪಿ ನುಸುಳುಕೋರರ ವಿಷಯದಲ್ಲಿ ಚುನಾವಣೆ ಮಾಡ್ತಾ ಹಾಸ್ಯಾಸ್ಪದ ಇದೆ. ಯಾಕಂದ್ರೆ ಅದು ಬಿಟ್ಟು ಕೂಡ 12 ವರ್ಷದ ಅವರೇ ಅಧಿಕಾರದಲ್ಲಿ ಅದು ಬಿಟ್ಟು ಕೂಡ ಚುನಾವಣೆಯನ್ನ ಮಾಡಬೇಕಾಗಿತ್ತು. ಆ ಚುನಾವಣೆಯನ್ನು ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಪಶ್ಚಿಮ ಬಂಗಾಳದ ಜನ ನನ್ನ ಪ್ರಕಾರ ಅವ್ರ ಪ್ರಬುದ್ಧತೆ ಇದ್ರೆ ಅವ್ರಿಗೆ, ಯಾಕಂದ್ರೆ ಮುಂಚೆ ಕಮ್ಯುನಿಸ್ಟ್ ಇದ್ರು, ಆಮೇಲೆ TMC ಬಂತು, ಅವೆಲ್ಲ ಅವ್ರು ಯಾಕಂದ್ರೆ ಕೇಂದ್ರ ಸರ್ಕಾರದ ಏನು ಕೊಡುಗೆ ಇಲ್ಲ. ಅದನ್ನೆಲ್ಲ ಗಮನಿಸಿಕೊಂಡ್ರೆ ಅವರು ನಿಜವಾಗ್ಲೂ ಬಿಜೆಪಿಗೆ ಅವಕಾಶ ಕೊಡೋದಿಲ್ಲ, ಆ ಭರವಸೆ ಇದೆ. ನೋಡಿ, ನಾನು ಹೇಳಿದ್ನಲ್ಲ, ಪಶ್ಚಿಮ ಬಂಗಾಳವನ್ನ ಯಾವ ಒಂದು ಗತಕಾಲದ ವೈಭವನ್ನ ತಗೊಂಡು ಈ ಕಮ್ಯುನಿಸ್ಟರು ಜೊತೆಗೆ ಮಮತಾ ಬ್ಯಾನರ್ಜಿ ಹಾಳು ಮಾಡಿದ್ರಲ್ಲ, ಕಾಂಗ್ರೆಸ್ ಸೇರ್ಕೊಂಡು ಸ್ಟಾರ್ಟಿಂಗ್ ಅವರೇ ಇದ್ದಿದ್ದು ಕಮ್ಯುನಿಸ್ಟ್ಗಿಂತ ಮುಂಚೆ, ಅದನ್ನೆಲ್ಲ ಮತ್ತೆ ರಿಸ್ಟೋರ್ ಮಾಡಿ ಅದನ್ನ ಅಭಿವೃದ್ಧಿ ಪಥದತ್ತ ತಗೊಂಡೋಗುವಂತ ಕೆಲಸ ಬಿಜೆಪಿ ಮಾಡುತ್ತೆ. ಮಿನಿಮಮ್ ಅಂದ್ರೆ 160 ಇಂದ 170 ಸೀಟ್ ಗೆದ್ದಲ್ಲಿ ಈ ಸಲ ಗವರ್ಮೆಂಟ್ ಫಾರ್ಮ್ ಮಾಡೋದು ಪಕ್ಕ. ಅಶ್ವಮೇಧ ಕುದುರೆ ಬಿಜೆಪಿ ಬಿಟ್ಟು ಅಶ್ವಮೇಧ ಕುದುರೆ ಮಮತಾ ಕಟ್ಟಿ ಹಾಕ್ತಾರೋ ಬಿಡ್ತಾರೆ ನೋಡೋಣ. 4ನೇ ತಾರೀಕು ಇದಕ್ಕೆ ಉತ್ತರ ಲಭ್ಯ ಆಗುತ್ತೆ. ಅವತ್ತು ಸುದೀರ್ಘವಾದ ಚರ್ಚೆ ಇದೇ ವಿಚಾರಕ್ಕೆ ಮಾಡೋಣ ಅಂತ ಹೇಳ್ತಾ ಧನ್ಯವಾದ 3 ಜನಕ್ಕೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಧನ್ಯವಾದ.